ನಮಸ್ಕಾರ ಸ್ನೇಹಿತರೆ, ವಿಶ್ವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಬಿಗ್ ಬಾಸ್ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ರನ್ನರ್ ನಮ್ಮ ಪಟಾಕಿ ರಕ್ಷಿತ್ ಅವ್ರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ರಕ್ಷಿತ್ ಅವರೇ, ವೆಲ್ಕಮ್ ಟು ದ ಶೋ. ನಿಮಗೆ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನಗೆ ಕೇಳಲ್ವಾ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ 112 ಡೇಸ್ ಆಫ್ ಜರ್ನಿ, ಅದರಲ್ಲಿ ಒಂದು 2 ವಾರ ಕಟ್. ಸೊ ಒಂದು 2 ವಾರ ನೀವು ಕಟ್ ಅಂತ ಹೇಳ್ಬೇಡಿ. ಇದೇ ನನಗೆ ಗಿಲಿ ಕೂಡ ಅಲ್ಲಿ ಕಟ್ ಅಂತ ಹೇಳ್ತಾರೆ. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಆ 2 ನಿಮ್ಗೆ ವಾರ ಕಟ್ ಅಂತ ಹೇಳ್ತೀರಾ. ನನಗೆ ಆಕ್ಚುಲಿ ಅವ್ರಿಗಿಂತ ಡಬಲ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ 2 ವೀಕ್ ಅಷ್ಟು ಈಸಿ ಇರ್ಲಿಲ್ಲ. ಅವರು ಮನೆಯಲ್ಲಿ ಎಲ್ಲರ ಜೊತೆಗೆ ಇದ್ರು. ಆ ಒಂದು ಮನೆಯಲ್ಲಿ ಎಲ್ಲ ಚೆನ್ನಾಗಿ ಕಾಫಿ ಕುಡಿದ್ರು, ಊಟ ಮಾಡಿದ್ರು, ಎಲ್ಲ ಮಜಾಲಿ ಇದ್ರು. ನನ್ನ ಆ 2 ವೀಕ್ ಮಜಾ ಇರ್ಲಿಲ್ಲ. ನಾನು ಒಬ್ಬರೇ ಇದ್ದೀವಿ, ಒಬ್ಬರೇ ಅಂದ್ರೆ ಅದೇ ವರ್ಡ್ಸ್ ಇಲ್ಲ ನಿಮ್ಗೆ ಹೇಳಿಕೆ, ಡಿಸ್ಕ್ರೈಬ್ ಮಾಡ್ಲಿಕ್ಕೆ. ಒಂದು ರೂಮಲ್ಲಿ ಒಬ್ಬರೇ ಇರುದಂದ್ರೆ ಕಷ್ಟ, ಚಿಕ್ಕ ವಿಷಯ ಅಲ್ಲ. ಮತ್ತೆ ಸೀಕ್ರೆಟ್ ರೂಮ್ ಕೂಡ ಲೈಕ್ ಸೇಮ್ ಪರ್ಸನಾಲಿಟಿ ಅವರು ಇದ್ದಾರೆ ನನ್ನ ಜೊತೆಗೆ. ಧ್ರುವ್ ಅಂತನ್ನ ಸೇಮ್ ಪರ್ಸನಾಲಿಟಿ. ಅಂದ್ರೆ ನಾನು ಕೂಡ ಮಿಥುನ ರಾಶಿ, ಅವರು ಕೂಡ ಮಿಥುನ ರಾಶಿಯೇ. ಆಂಧ್ರ ನಕ್ಷತ್ರ, ಅವರು ಕೂಡ ಆಂಧ್ರ ನಕ್ಷತ್ರನೇ. ಸೊ ನಾನು ಅವರು ಹೇಗಂದ್ರೆ ನನಗೆ ಆಗಬೇಕು ಅಂದರೆ ಅವರಿಗೆ ಕೂಡ ಆಗಲೇಬೇಕು, ನಾನು ಇಲ್ಲಾಂದ್ರೆ ಅವರಿಗೆ ಕೂಡ ಇಲ್ಲಾನೆ. ಆದರೂ ಕೂಡ ಪಾಪ ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ರು ಲಾಸ್ಟಲ್ಲಿ. ಯಾಕಂದ್ರೆ ಬಿಗ್ ಬಾಸ್ 2 ಸತಿ ಬಂದು ಹೇಳಿದ್ರು, ಲಾಸ್ಟ್ ನಿರ್ಧಾರ ಮಾಡಲೇಬೇಕು. ನಾವು ಇಲ್ಲ, ನಾನು ಕೂಡ ಬಿಟ್ಕೊಡಲ್ಲ, ಅವರು ಕೂಡ ಬಿಟ್ಕೊಡಲ್ಲ. ಲಾಸ್ಟಲ್ಲಿ ಅಂತಿಮ ಜಸ್ಟ್ ಒಂದು 2 ನಿಮಿಷ ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಳಿದ್ರು. ಅಲ್ಲಿ ಪಾಪ ಅವರು ಕಾಂಪ್ರಮೈಸ್ ಆದ್ರು. ಸೊ ಅದೇ ಒಂದುಂಟು. ಮನುಷ್ಯ ತುಂಬಾ ಒಳ್ಳೆ, ಸಿಟ್ಟು ಬಂದ್ರೆ ಅವರು ಹಾಗೆ ಇರಲ್ಲ ಅಷ್ಟೇ. ಓಕೆ. ಸೊ ಇಡೀ ಸೀಸನ್ ಅಲ್ಲಿ ನೀವು ರಿಗ್ರೆಟ್ ಮಾಡುವ ವಿಷಯ ಯಾವುದು? ಇದಾಗಬಾರ್ದಿತ್ತು ಅಂತ ಅನ್ಕೊಳ್ಳೋದು. ರಿಗ್ರೆಟ್ ಮಾಡುವಾಗ ಅಂದ್ರೆ ಫಸ್ಟ್ ವೀಕಲ್ಲಿ ಆ್ಯಕ್ಚುಲಿ ನಾನು ಸೊ ಈಸಿಲಿ ಆಗಿ ಬಂದಿದ್ದೀನಿ ಅಂತ ಸಮ್ವೇರ್ ಸ್ವಲ್ಪ ಒಂದು ಮಾಡಬೇಕಿತ್ತು, ಹೇಳಬೇಕಿತ್ತು ಅಂತ ಅನ್ಕೊಂಡಿದ್ದೀನಿ ಹಾಗೆ. ಬಟ್ ಬಿಗ್ ಬಾಸ್ ಹೇಳಿದ್ರು ಕನ್ವಿನ್ಸ್ ಮಾಡಲಿಕ್ಕೆ, ಓಕೆ ಕನ್ವಿನ್ಸ್ ಮಾಡಿ ಅವರಿಗೆ ಅಂತ. ಬಟ್ ನೀವು ಅವರಿಗೆ ನಿಮ್ಮ ಗುರ್ತ ಇಲ್ಲ, ಅವರು ನಿಮ್ಮ ಎಂತ ನೋಡಲಿಲ್ಲ. ಸೊ ನೀವು 15 ಮಿನಿಟ್ಸಲ್ಲಿ ಹೇಗೆ ಕನ್ವಿನ್ಸ್ ಮಾಡ್ತೀರಾ? ಹೇಗೆ ಅವರಿಗೆ ಹೇಳ್ತೀರಾ, ಓ ನನ್ನ ಹತ್ರ ಇದೇ ಟ್ಯಾಲೆಂಟ್ ಉಂಟು, ಓ ನಾನು ಇದೇ ಆಟ ಆಡ್ತೀನಿ, ನಾನು ಇದೇ ಮಾಡ್ತೀನಿ? ನನಗೆ ಬೇಡ. ಯಾಕೆಂದರೆ ಅವರು ಕಣ್ಣಲ್ಲಿ ನೋಡಿದ್ರೆ ನಮ್ದ್ರೆ ಓಕೆ. ನಾನೇ ಮುಂಚೆಯಿಂದ ಇದೇ ಮಾತಾಡಿದ್ರೆ ಯಾಕೆ ನಾನು ಅವರಿಗೆ ಹೋಪ್ಸ್ ಕೊಡಲಿ ಅಲ್ವಾ? ಇಟ್ಸ್ ಬೆಟರ್ ದೆನ್ ನಾಟ್ ಕನ್ವಿನ್ಸಿಂಗ್ ದೆಮ್ ಫಾರ್ ನಥಿಂಗ್ ಅಲ್ವಾ? ನನಗೆ ಬೇಜಾರು ಎಂತ ಆಯಿತು ಅಂದರೆ, ನನಗೆ ನನ್ನ ಆಟ ತೋರಿಸ್ಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ ಅಲ್ವಾ? ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಓಕೆ, ಬಟ್ ಅವಕಾಶನೇ ಸಿಕ್ಕಲಿಲ್ಲ. 15 ನಿಮಿಷದಲ್ಲಿ ನನಗೆ ಬಿಗ್ ಬಾಸ್ ಆಚೆ ಹಾಕಿದ್ರು. ಆಗ ಅಕಸ್ಮಾತ್ ಹೊರಗಡೆ ಹೋಗದೆ ಇರ್ತಿದ್ದಿದ್ರೆ, ಒಳಗಡೆನೆ ಇರ್ತಿದ್ದಿದ್ರೆ ಇಷ್ಟು ದಿನ ಬರ್ತಾ ಇದ್ರ ನೀವು? ಸಮ್ವೇರ್ ನನ್ನ ಒಂದು ವೀಕದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇತ್ತು ಅಷ್ಟೇ. ಬಟ್ ಅಂದ್ರೆ ಡಿಫ್ರೆನ್ಸ್ ಆಗಲಿಲ್ಲ ಅನ್ಸುತ್ತೆ. ಬಟ್ ಸ್ವಲ್ಪ ಡಿಫ್ರೆನ್ಸ್ ಆಯಿತು. ಯಾಕೆಂದರೆ ಆ 7 ಡೇಸ್ ನಾನು ಅಲ್ಲಿ ರೂಮಲ್ಲಿ ಇರುವಾಗ ಲೈಕ್ ಯಾಕೆ ನನ್ನ ಸ್ಟ್ಯಾಂಡ್ ನಾನು ತಗೊಳ್ಳಿಲ್ಲ. ಸಮ್ವೇರ್ ನನಗೆ ಅದೇ ಸ್ವಲ್ಪ ಒಳ್ಳೆ ಆಯಿತು ಅನಿಸುತ್ತೆ. ಯಾಕೆಂದರೆ ನನ್ನ ಮೇಲೆ ನನಗೆ ನಾನು ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂದರೆ ಯಾರೂ ಇಲ್ಲ ಸ್ಟ್ಯಾಂಡ್ ತಗೊಳ್ಳಿಕ್ಕೆ. ನಿಮಗೋಸ್ಕರ ನೀವೇ ಮಾತಾಡಬೇಕು. ಆ್ಯಂಡ್ ಪೇಷನ್ಸ್ ಒಂದು ಕಲಿತೀನಿ. ಲೈಕ್ ವೇಟ್ ರಕ್ಷಿತಾ, ಸ್ವಲ್ಪ ಪೇಷನ್ಸ್ ನಿಮಗೆ ಸಿಗುತ್ತೆ. ಜರ್ನಿ ಇನ್ನೂ ಮುಗಲಿಲ್ಲ. ಸೊ ಪೇಷನ್ಸ್ ಇಸ್ ಮಸ್ಟ್. ಬಟ್ ನನಗೆ ಒಂದು ಪೇಷನ್ಸ್ 1% ಕೂಡ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಾನು ಎಂತ ಕಲಿತೀನಿ ಅಂದರೆ ಒಂದು ಪೇಷನ್ಸ್ ಒಂದು ಕಲಿತೀನಿ. ಪೇಷನ್ಸ್ ಇದ್ದರೆ ನಮಗೆ ರಿಸಲ್ಟ್ ಕೂಡ ಉಂಟು ಅಂತ ನಾನು ನೋಡಿದ್ದೀನಿ. ಓಕೆ ರಕ್ಷಿತ್ ಅವರೇ, ಆ್ಯಕ್ಚುಲಿ ನೀವು ವ್ಲಾಗರ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಪಡ್ಕೊಂಡಿರೋದು. ನಿಮ್ಮ ಜೊತೆಗೆ ತುಂಬ ಆ್ಯಕ್ಟರ್ಸ್ ಆಲ್ರೆಡಿ ತುಂಬ ಪಾಪ್ಯುಲರ್ ಇರೋರೆಲ್ಲ ಇದ್ದರು. ಬಟ್ ಸ್ಟಿಲ್ ನೀವೆಲ್ಲರನ್ನು ಬೀಟ್ ಮಾಡಿ ರನ್ನರ್ ಅಪ್ಪಿಗೆ ಬಂದ್ರಿ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ನೀವು ವಾಟ್ ವಾಸ್ ಯುವರ್ ಟಾರ್ಗೆಟ್ ಆ್ಯಕ್ಚುಲಿ ಫಸ್ಟ್ ಒಳಗೆ ಬಂದಾಗ? ಸರ್, ನನ್ನ ಎಂಥ ಟಾರ್ಗೆಟ್ ಇರಲಿಲ್ಲ. ನಾನು ಆ್ಯಕ್ಚುಲಿ ಎಂತ ಅಂದರೆ, ನಾನು ಬಿಗ್ ಬಾಸ್ ಮನೆಯಲ್ಲಿ ಬರುವಾಗ ನನಗೆ ಜಸ್ಟ್ ಎಂತ ಇತ್ತು ಅಂದರೆ, ಬಿಗ್ ಬಾಸ್ ವಾವ್ ರಿಯಾಲಿಟಿ ಶೋ ಅಷ್ಟೇ. ಓಕೆ, ನನ್ನ ಮನಸ್ಸಲ್ಲಿ ಗೇಮ್ ಆಗಲಿ ಕಾಂಪಿಟೇಷನ್ ಆಗಲಿ, ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಕಾಂಪಿಟೇಷನ್ ಅಂತ ನನ್ನ ತಲೆಯಲ್ಲಿ ಇಲ್ಲ. ನನಗೆ ಒಂದು ಮನೆ ಉಂಟು, ಮನೆಯಲ್ಲಿ ಮನೆಯ ಸದಸ್ಯರು ಇದ್ದಾರೆ. ಮನೆಯ ಸದಸ್ಯರು ಅಂದರೆ ಒಂದು ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ತಂದೆ ತಮ್ಮ ಅಣ್ಣ ಎಲ್ಲ ಇದ್ರು. ನಾನು ಜೀವಿಸ್ತಾ ಇದ್ದೀನಿ ಅಷ್ಟೇ. ಜೀವಿಸ್ತಿ ಸುದೀಪ್ ಸರ್ನ ಕೈಯಲ್ಲಿ ಬಂದ್ಬಿಟ್ಟಿದ್ದೀನಿ ಅಷ್ಟೇ. ಮಧ್ಯದಲ್ಲಿ ನನಗೆ ಗೊತ್ತಿಲ್ಲ, ಮಧ್ಯದಲ್ಲಿ ಒಂದು ಆಟ, ಒಂದು ಸೋಲ್ಬೇಕು, ಅವರಿಗೆ ಕಾಂಪಿಟೇಷನ್ ಕೊಡಬೇಕು. ನೋ, ಜಸ್ಟ್ ಜೀವಿಸ್ತಾ ಇದ್ದೀರಿ. ಯಾವಾಗ ಇಲ್ಲಿ ತನಕ ಬಂದಿದ್ದೀನಿ ಅಂತ ನನಗೆ ಕೂಡ ಗೊತ್ತಿರಲಿಲ್ಲ ಅಷ್ಟೇ. ಓಕೆ,
ರಕ್ಷಿತ್ ಅವ್ರಿಗೆ ಆಕ್ಚುಲಿ ಹುಡುಗಿಯರು ರಾಶಿಕಾ, ಕಾವ್ಯ ಮತ್ತೆ ಸ್ಪಂದನ ಅವ್ರ ಜೊತೆಗೆ ಸರಿ ಆಗ್ಲೇ ಇಲ್ಲ. ಯಾಕದ ಆ ಒಂದು ಟಗ್ ಆಫರ್ ಯಾಕೆ ಹುಡುಗಿಯರ ಮಧ್ಯೆ? ಅರೆ ಯಾಕೆಂದ್ರೆ ನನಗೆ ಹುಡುಗಿಯವರೇ ಆಗಲ್ಲ ಅಂತ ಅಲ್ಲ, ನನಗೆ ಹುಡುಗಿಯವರು ಆಗ್ತಾರೆ. ಬಟ್ ಅವರು ನನ್ನ ಹಾಗೆ ಇದ್ರೆ ಬೇಡ, ನನ್ನ ಹಾಗೆ ಕೂಡ ಇರ್ಲಿಲ್ಲ ಅಂದ್ರೆ ಒಂದು ನನಗೆ ಅಂದರೆ ನನಗೆ ಗೊತ್ತಿಲ್ಲ ಯಾಕೆ ಆಗಲಿಲ್ಲ ಅಂದರೆ. ಫಸ್ಟ್ ಹಾಗೆ ಅಲ್ಲ, ಸ್ವಲ್ಪ ದಿವಸ ಅವರ ಜೊತೆಗೆ ಇದ್ದ ನಂತರ ಆಗಲಿಲ್ಲ ಅಂತ ಅದೇ ವಿಷಯ ಬೇರೆ. ಬಟ್ ಇದೇ ಹೇಗಂದರೆ ಫಸ್ಟ್ ದಿನದಿಂದನೇ ಆಗಲಿಲ್ಲ ಅಂದರೆ ನನಗೆ ಯಾವಾಗ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಅವರ ಜೊತೆಗೆ. ಅಂದರೆ ಎಷ್ಟು ಬೇಕು ಅಷ್ಟೇ, ಬಟ್ ಅವರ ಜೊತೆಗೆ ಹೋಗಿ ಕುತ್ಕೊಳ್ದ್ರು, ಮಾತಾಡಬೇಕು, ಒಂದು ಕನೆಕ್ಷನ್ ಮಾಡಬೇಕು ಅಂತ 1% ಕೂಡ ಫೀಲ್ ಇರಲಿಲ್ಲ. ಮತ್ತು ಅವರು ಕೂಡ ನನ್ನ ಹತ್ರ ಬನ್ನಿ ಮಾತಾಡಬೇಕು ಅಂತ ಕೂಡ ನನಗೆ 1% ಕೂಡ ಬೇಡ, ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ಅಂದರೆ ಕನೆಕ್ಷನ್ ಹೇಗೆ ಆಗಬೇಕು ಗೊತ್ತುಂಟಾ? ಫ್ಲೋ ಅಲ್ಲಿ ನ್ಯಾಚುರಲ್ ಕನೆಕ್ಷನ್ ಆಗಬೇಕು. ಆ ನ್ಯಾಚುರಲ್ ಕನೆಕ್ಷನ್ ನನಗೆ ಮಾಲನ್ ಆಗಲಿ, ರಘುವನ್ ಆಗಲಿ, ಗಿಲಿ ಆಗಲಿ, ಅಜ್ಜಿ ಆಗಲಿ, ಇವ್ರ ಜೊತೆಗೆ ಚಂದ್ರನ್ ಆಗಲಿ, ಇವ್ರ ಜೊತೆಗೆ ನ್ಯಾಚುರಲಿ ಕನೆಕ್ಟ್ ಆಯಿತು. ಎಂತ ಮಾತಾಡಲಿಕ್ಕೆ ಅವಶ್ಯಕತೆ ಇಲ್ಲ, ಒಂದು ಇಮೋಷನಲ್ಲಿ ಕನೆಕ್ಟ್ ಆಯಿದ್ರು, ಒಂದೊಂದು ಗೆಸ್ಚರ್ಸಲ್ಲಿ ನಾವು ಕನೆಕ್ಟ್ ಆಗಿದ್ದೀವಿ. ಬಟ್ ಅಲ್ಲಿ ಯಾಕೆ ನನಗೆ ಗೊತ್ತಿಲ್ಲ, ರೀಸನ್ಸೇ ಗೊತ್ತಿಲ್ಲ ಯಾಕೆ ಕನೆಕ್ಟೇ ಆಗಲಿಲ್ಲ ಅಂತ. ಆ್ಯಂಡ್ ನನ್ನ ಹೇಗಂದರೆ ಅಲ್ಲಿ ನಾನು ಅಂದರೆ ಒಂದು ನನಗೆ ಉಗುಳುದು ಅಲ್ಲ, ಬಟ್ ಎಲ್ಲೋ ಒಂದು ಗಾಸಿಪಿಂಗ್ಸ್ ಎಲ್ಲ ಒಂದು ಆಗುತ್ತೆ ಒಂದು ವಿಷಯಕ್ಕೆ. ಯಾಕೆಂದರೆ ಅವರು ಎಲ್ಲ ಒಂದೊಂದು ಟಾಪಿಕ್ ಮಾತಾಡ್ತಾರಲ್ವ, ಅಲ್ಲಿ ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಅದಕ್ಕೆ ಮೇ ಬಿ ಇವರು ಎಲ್ಲ ಮಾತಾಡ್ತಾರಲ್ವ, ಇವರು ಹೇಗೆ ಮಾತಾಡೋದು ಅಂದರೆ ಒಂದು ರಿಯಾಲಿಟಿ ಮಾತಾಡ್ತಾರೆ ಗೊತ್ತುಂಟ, ಒಂದು ಹೊರಗಿನ ವಿಷಯದಲ್ಲಿ ಮಾತಾಡ್ತಾರೆ. ನನಗೆ ಅದೆಲ್ಲ ಟಾಪಿಕ್ ತುಂಬ ಇಷ್ಟ. ಸೊ ಇವರ ಜೊತೆಗೆ ಜಾಸ್ತಿ ಕನೆಕ್ಟ್ ಆಯಿತು. ಹಾಂ, ಅವರು ಎಲ್ಲ ಹೇಗಂದರೆ ಮನೆಯ ವಿಷಯ ಮಾತಾಡೋದು, ಒಂದೊಂದು ಜನನ ವಿಷಯದಲ್ಲಿ ಮಾತಾಡ್ತಾರೆ. ಅಂದರೆ ಒಂದೊಂದು ಅವರು ಎಲ್ಲ ಆ್ಯಕ್ಟಿಂಗ್ ಫೀಲ್ಡ್ ಅಲ್ವಾ, ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ, ಪಿಕ್ಚರ್ ಬಗ್ಗೆ ಮಾತಾಡ್ತಾರೆ. ಅದು ಅಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ. ಓಕೆ, ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ. ನನಗೆ ಹಾಗೆ ಅಲ್ಲ, ನನಗೆ ಒಂದು ಕಾಲದಲ್ಲಿ ಎಂತಾಯಿತು, ನಮ್ಮ ಕಾಲದಲ್ಲಿ ಎಂತಾಯಿತು, ನಮ್ಮದಲ್ಲಿ ಎಂತಾಯಿತು, ಮತ್ತು ನಾವು ಎಂತ ಮಾಡಿದ್ದೀವಿ, ಎಂತೆಂತ ಮಾಡಿ ಬಂದಿದ್ದೀವಿ, ಒಂದು ಹೊರಗೆ ಜಗತ್ತಿನ ಮಾತು ಹೇಳ್ತಾರಲ್ವ, ನನಗೆ ಅಲ್ಲಿ ತುಂಬ ಜಾಸ್ತಿ ನಾನು ಕನೆಕ್ಟ್ ಆಗೋದು. ಓಕೆ, ಸೊ ಹಾಗೆ ನಾನು ಅವರ ಜೊತೆಗೆ ಕನೆಕ್ಟ್ ಆಗಲಿಲ್ಲ. ಆ್ಯಂಡ್ ಐ ಆಮ್ ನಾಟ್ ರಿಗ್ರೆಟಿಂಗ್. ನೋ, ಆ್ಯಕ್ಚುಲಿ ನಾನು ತುಂಬ ಎಂಜಾಯ್ ಮಾಡಿ, ನಾನು ಒಂದು ದಿವಸ ಕೂಡ ನನ್ನ ವೇಸ್ಟ್ ಮಾಡಲಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಐ ಜಸ್ಟ್ ಲೀವ್ಡ್. ಒಂದು ದಿವಸ ಕೂಡ ನನ್ನ ವೇಸ್ಟ್ ಆಗಲಿಲ್ಲ. ನಾನು ಒಂದು ಫುಲ್ ಎಂಜಾಯ್ ಮಾಡಿದ್ದೀನಿ. ಓಕೆ, ಎಸ್. ಸೊ ಗಿಲ್ಲಿ ಅವ್ರಿಗೆ ಆಕ್ಚುಲಿ ವಿನ್ನರ್ ಪೊಸಿಷನ್ ಸಿಕ್ಕಿದೆ ಇವಾಗ. ಹೊರಗಡೆ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅವ್ರಿಗೆ. ಆ್ಯಂಡ್ 40 crore ಪ್ಲಸ್ ವೋಟ್ಸ್ ಎಲ್ಲ ಬಂದಿದೆ ಅವರಿಗೆ. ಸೊ ನಿಮ್ಮ ಪ್ರಕಾರ ಅವ್ರು ಯಾಕೆ ವಿನ್ ಆಗಿದ್ದಾರೆ, ಯಾಕೆ ಇಷ್ಟ ಆಗಿದ್ದಾರೆ ಜನಕ್ಕೆ, ಅಷ್ಟರ ಮಟ್ಟಿಗೆ ಯಾಕೆ ಇಷ್ಟ ಆಗಿದ್ದಾರೆ ಅವ್ರಿಗೆ? ಈಸ್ ಲೈಕ್ ವೆರಿ ಬಿಸಿ. ಇವತ್ತಿಲ್ಲ, ಅವ್ರ ಊರಲ್ಲಿದ್ದಾರೆ, ಅವ್ರನ್ನ ಹಿಡಿಯೋಕ್ಕೆ ಆಗ್ತಾ ಇಲ್ಲ. ಯಾಕೆ ಅಷ್ಟು ಇಷ್ಟಪಟ್ಟಿದ್ದಾರೆ ಜನಗಳು ಅವರನ್ನು? ತುಂಬ ಬೋಲ್ಡ್ ಇದ್ದಾರೆ ಅವರು, ಬೋಲ್ಡ್. ಆ್ಯಂಡ್ ಎಂಥ ಮನಸ್ಸಲ್ಲಿ ಇದ್ದರೆ, ಎಂಥ ಮಾತು ಇದ್ದರೆ, ಬೇಕಾದರೆ ನಿಮಗೆ ಬೇಜಾರಾಗಲಿ ಇಲ್ಲ ಗೊತ್ತಿಲ್ಲ, ಎಲ್ಲ ಹೇಳಿಬಿಡ್ತಾರೆ. ಮನಸ್ಸಲ್ಲಿ ಕಲ್ಮಶ ಇಲ್ಲ. ಓಕೆನಾ? ಆ್ಯಂಡ್ ನಂತರ ಎಂತ ಅಂದರೆ, ಇವತ್ತೇ ನಮ್ಮ ಈ ಫ್ರಸ್ಟ್ರೇಷನ್ ಲೈಫಲ್ಲಿ ನಾವು ಹಾಫ್ ಆಫ್ ದಿ ಟೈಮ್ ನಾವು ಒಂದು 50% ಆಗಲಿ ನಮ್ಮ ಟೆನ್ಷನ್ ಆಗಲಿ, ಟೆನ್ಷನ್, ಮನೆ ವಿಷಯ, ಫ್ಯಾಮಿಲಿ. ಬಟ್ ಅವರು ಹೇಗಂದರೆ ಜನರು, ಯಾಕೆಂದರೆ ಅವರ ಒಂದು ಮಾತಲ್ಲಿ ಒಂದು ಕಲೆ ಉಂಟಲ್ವಾ, ನಿಮಗೆ ಗೊತ್ತುಂಟ, ಯಾರಿಗೆ ನೀವು ಇಫ್ ಯು ವಾಂಟ್ ಟು ಮೇಕ್ ಸಮ್ ಒನ್ ಕ್ರೈ, ಇಟ್ ಈಸ್ ಈಸಿ. ಯಾರಿಗೆ ಅಲಿಲಿಕ್ಕೆ ನಿಮಗೆ ಟ್ರೈ ಮಾಡಲಿಕ್ಕೆ ಇದ್ದರೆ ತುಂಬ ಈಸಿ, ಯಾರಿಗೆ ಕೊಡಲಿಕ್ಕೆ ಇದ್ದರೆ ಅದೇ ಕೂಡ ಈಸಿ. ಓಕೆ, ಯಾರಿಗೆ ನಿಮಗೆ ಕೋಪ ಮಾಡಲಿಕ್ಕೆ ಇದ್ದರೆ ಅವರು ಕೂಡ ಈಸಿ. ಬಟ್ ಯಾರಿಗೆ ನಗಲಿಕ್ಕೆ ತುಂಬ ಕಷ್ಟ. ಓಕೆನಾ? ಸೊ ನಾನು ಅವರಿಗೆ ಯಾಕೆ ಐ ಆಮ್ ವೆರಿ ಪ್ರೌಡ್ ಅಂದರೆ, ಅವರ ಒಂದು ಮಾತಲ್ಲಿ ಒಂದು ಕಲೆ ಉಂಟಲ್ವಾ, ಇದೇ ಈಸಿ ಇಲ್ಲ. ಯಾರಿಗೆ ನಗಲಿಕ್ಕೆ ಅಷ್ಟು ಈಸಿ ಇಲ್ಲ. ಓಕೆ, ಸಂವೇರ್ ಅವರು ಸ್ವಲ್ಪ ಇನ್ಸಲ್ಟ್ ಎಲ್ಲ ಸ್ವಲ್ಪ ಮಾಡಿದರೆ, ಆ ಟೈಮಲ್ಲಿ ನಾನು ಹೇಳ್ತೀನಿ, ಇದೆಲ್ಲ ಜಾಸ್ತಿ ಆಯಿತು, ಇದೇ ಎಲ್ಲ ಜಾಸ್ತಿ ಮಾಡಬೇಡಿ ಅಂತ. ಎಲ್ಲಿ ಬೇಕು ಸ್ವಲ್ಪ ಹೇಳ್ತೀನಿ ನಾನು. ಬಟ್ ಅವರು ತುಂಬ ಇಂಟೆಲಿಜೆಂಟ್ ಇದ್ದಾರೆ. ಸೊ ಅವರು ಹೇಗಂದರೆ, ಅವರ ಮಾತಿನ ಕಲೆಯಲ್ಲಿ ಅವರು ಜನರಿನ ಮನಸ್ಸು ಗೆದ್ದಿದ್ದಾರೆ. ಮತ್ತು ಓಪನ್ ಮನಸ್ಸು ಒಳ್ಳೆ ಹಾಗೆ ಗೆದ್ದಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಸೊ ಗಿಲ್ಲಿ ಮತ್ತೆ ಕಾವ್ಯ ಅವರಿಬ್ಬರ ಬಗ್ಗೆ, ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಗಿಲ್ಲಿ ಕಾವ್ಯನ ಲವ್ ಮಾಡ್ತಾ ಇದ್ದಾರಾ? ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನನಗೆ ಗೊತ್ತಿಲ್ಲ. ಬಟ್ ನನಗೆ ಹಾಗೆ ಹೇಳಲಿಕ್ಕೆ ಆಗಲ್ಲ, ಜಡ್ಜ್ ಮಾಡಲಿಕ್ಕೆ ಆಗಲ್ಲ. ನನಗೆ ಡೌಟ್ ಇದೆಯಾ ನಿಮಗೆ? ಡೌಟ್ ಅಲ್ಲ, ಬಟ್ ಗಿಲ್ಲಿಗೆ ಕಾವ್ಯ ಅಂದರೆ ಇಷ್ಟ. ಎಲ್ಲೂ ಬಿಟ್ಕೊಡ್ಲಿಲ್ಲ ಅವರಿಗೆ ಇಷ್ಟ.
ಅದೇ ಎಲ್ಲ ನಾನು ಲವ್ ಎಲ್ಲ ಅಂತ ಹೇಳಲ್ಲ. ಬಿಕಾಸ್ ನಾನು ಕೂಡ ಒಂದು ನನ್ನ ಮನಸ್ಸಿಂದ ನಾನು ಒಂದು ಫ್ರೆಂಡ್ಶಿಪ್ ಒಂದು ಚೆನ್ನಾಗಿ ಬಾಂಡ್ ನನ್ನ ಮನಸ್ಸಲ್ಲಿ ಇಟ್ಟಿದ್ದೀನಿ. ಬಟ್ ಅದೇ ಒಂದು ಹೆಸರು ಅದೇ ಎಲ್ಲ ಬಂತು. ಯಾಕೆಂದರೆ ನನಗೆ ಗೊತ್ತುಂಟು ಅದೇ ಎಲ್ಲ ಇಲ್ಲ. ಅದೇ ನನಗೆ ಗೊತ್ತುಂಟು ನನ್ನ ಮನಸ್ಸಲ್ಲಿ ಅವ್ರಿಗೋಸ್ಕರ ಎಂಥ ಒಂದು ಬೆಸ್ಟ್ ಫ್ರೆಂಡ್ ಫೀಲಿಂಗ್ ಉಂಟು. ಬಟ್ ಯಾರು ಜನರು ಅದೇ ಹೆಸರು ಕೊಟ್ಟಿದ್ದಾರೆ, ಇದೆ ಟ್ರಯಾಂಗಲ್, ಲವ್ ಟ್ರಯಾಂಗಲ್ ಅದೇ ಎಲ್ಲ. ಬಿಕಾಸ್ ನೋಡಿ ಇವಾಗ ಹೇಳಲಿಕ್ಕೆ ತುಂಬ ಈಸಿ, ಜಡ್ಜ್ ಮಾಡಲಿಕ್ಕೆ ಈಸಿ. ಬಟ್ ನನಗೆ ಗೊತ್ತುಂಟು ನನ್ನ ಮನಸ್ಸಲ್ಲಿ ಎಂತ ಉಂಟು ಅವರಿಗೋಸ್ಕರ ಫೀಲಿಂಗ್. ಸೊ ಗಿಲಿಗೆ ಗೊತ್ತು ಗಿಲಿಗೆ ಎಂತ ಮನಸ್ಸಲ್ಲಿ ಎಂತ ಫೀಲಿಂಗ್ ಉಂಟಂತ. ನಾವು ಇವತ್ತೇ ಲವ್ ಹೇಳ್ತೀವಿ, ಇದೇ ಹೇಳ್ತೀವಿ, ಅದೇ ತಪ್ಪಾಗುತ್ತೆ. ಸೊ ಅದೇ ನಾನು ಅವರಿಗೆ ಕೂಡ ಫ್ರೆಂಡ್ ಅಂತಾನೆ ಹೇಳ್ತೀನಿ, ಒಂದು ಕ್ಲೋಸ್ ಫ್ರೆಂಡ್, ಎಲ್ಲೋ ಬಿಟ್ಕೊಡಲ್ಲ, ಇಷ್ಟಪಡ್ತಾರೆ, ಇಷ್ಟ ಇದ್ದಾರೆ ಅವರು. ಬಟ್ ಈಗ ಜನ ಗಿಲ್ಲಿ ಕಾವ್ಯ ಆ ಒಂದು ಬಾಂಡ್ ತುಂಬಾ ಇಷ್ಟಪಡ್ತಾರೆ. ಅವರಿಬ್ರು ಮದುವೆ ಆಗ್ಲಿ ಅಂತೆಲ್ಲ ಕೆಲವರು ಮಾತಾಡ್ಕೊಳ್ತಾರೆ ಆಕ್ಚುಲಿ ಜನಗಳು. ಸೊ ಆ ಥರ ಆದ್ರೆ ನನಗೆ ಓಕೆ ಅವರಿಗೆ ಇಷ್ಟ ಆದರೆ ಮಾಡ್ತಾರೆ. ಬಟ್ ನೋ ಐ ಡೋಂಟ್ ಥಿಂಕ್ ಅಂದರೆ ಗಿಲಿ ಪರ್ಸ್ನಾಲಿಟಿಗೆ ಆ್ಯಕ್ಚುಲಿ ಬೇರೆ ನಾನು ಇದೇ ಮಾಡ್ತೀನಿ ಅಂದರೆ ನಾನು ಗಿಲಿ ಮತ್ತು ಕಾವ್ಯ ಐ ಡೋಂಟ್ ಸಪೋರ್ಟ್. ಓಕೆ. ಸೊ ಬೇರೆ ಒಳ್ಳೆ ಹುಡುಗಿ ಸಿಗ್ತಾರೆ ಅವ್ರಿಗೆ. ಒಳ್ಳೆ ಹುಡುಗಿ ಅಂತ ಹೇಳಲಿಕ್ಕೆ ಆಗಲ್ಲ ಸರ್. ಯಾಕೆಂದರೆ ಕಾವ್ಯದು ಪರ್ಸ್ನಾಲಿಟಿ ಉಂಟು, ಕಾವ್ಯದು ಒಂದು ಪರ್ಸನಾಲಿಟಿ ಉಂಟು, ಸಮ್ ಬೇರೆ ಪರ್ಸನಾಲಿಟಿಗೆ ಒಂದು ಮ್ಯಾಚ್ ಆಗುತ್ತೆ. ಅದೇ ನನ್ನ ದೃಷ್ಟಿಕೋನ. ಓಕೆ ಮೇ ಬಿ ಅವರ ದೃಷ್ಟಿಕೋನದಲ್ಲಿ ಇಟ್ ಈಸ್ ಅ ಪರ್ಫೆಕ್ಟ್ ಒಂದು ಜೋಡಿ ಇರ್ಬೋದು, ಅವರ ದೃಷ್ಟಿಕೋನಲ್ಲಿ ಇರ್ಬೋದು. ಬಟ್ ನನ್ನ ದೃಷ್ಟಿಕೋನಲ್ಲಿ ನಾನು ಸಪ್ರೇಟಾಗಿ ನಾನು ಹೇಳುವಾಗ ನೋ, ಬಿಕಾಸ್ ಮೇ ಬಿ ಎಸ್ ಅವರ ಇಷ್ಟ, ನಾನು ನೋ ಹೇಳಲಿಕ್ಕೆ ಅಲ್ವಾ. ಬಿಡಿ, ನಾವು ಬೇಡ ಅದೇ ಮಾತಾಡೋದು. ಇನ್ನು ಆಕ್ಚುಲಿ ಗಿಲ್ಲಿ ಅವ್ರನ್ನ ಇಲ್ಲಾಂದ್ರೆ ಯಾರು ಅಲ್ಲಿ ಇದೇ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ನನಗೆ ಇದೇ ಮಾಡ್ತಾರೆ ಲೈಕ್ ನಿನ್ಗೆ ಅಂತ ಪ್ರಾಬ್ಲಮ್ ಬೈ ಅಲ್ವಾ. ಈಗ ಗಿಲ್ಲಿನ ನೀವು 2 ಸಲ ನಾಮಿನೇಟ್ ಎಲ್ಲ ಮಾಡ್ತಾರೆ, ಕಳಪೆ ಎಲ್ಲ ಕೊಡ್ತೀರಾ. ಆಕ್ಚುಲಿ ಅದು ಯಾಕೆ ಔಟ್ ಆಫ್ ಜೆಲಸಿ ನೀವು ಕೊಟ್ಟಿದ್ದ? ಯಾವ ರೀಸನ್? ಬಿಕಾಸ್ ನೀವು ನಾಮಿನೇಟ್ ಮಾಡಿ ಹೋಗ್ಬಿಟ್ಟಿರ್ತಿದ್ದೀರಾ, ಗಿಲ್ಲಿ ನಿಮಗೆ ಇಷ್ಟ, ಅವ್ರ ಅಕಸ್ಮಾತ್ ನೀವು ನಾಮಿನೇಟ್ ಮಾಡಿ ಅವ್ರು ಹೊರಟೋಗ್ಬಿಟ್ಟಿರ್ತಿದ್ದೀರಾ, ಏನು ಮಾಡ್ತಿದ್ದೀರಿ? ರಿಗ್ರೆಟ್ ಮಾಡ್ತಿದ್ರಿ ಅಲ್ವಾ? ಯಾಕೆ ನಾಮಿನೇಟ್ ಮಾಡಿದ್ರಿ ಅವ್ರನ್ನ? ನಾನು ಆ್ಯಕ್ಚುಲಿ ನಾಮಿನೇಟ್ ಮಾಡಿದ್ದೀನಿ 2 ರೀಸನ್ಗೆ. ಒಂದು ಕಾವ್ಯಗೆ ಜಲಸಿಗೆಗೋಸ್ಕರ ನಾನು ಯಾವಾಗ ನಾಮಿನೇಟ್ ಮಾಡಲಿಲ್ಲ. ನಾನು ಒಂದೇ ವಿಷಯಕ್ಕೆ ನಾಮಿನೇಟ್ ಮಾಡಿದ್ದೀನಿ, ಜಾನ್ವಿ ಅಕ್ಕನ ವಿಷಯಕ್ಕೆ. ಯಾಕೆಂದರೆ ಒಂದು ಟೈಮಲ್ಲಿ ಅಂದರೆ ಹಾಗೆ ಅಲ್ಲ ಸರ್, ಒಂದು ಟೈಮಲ್ಲಿ ನನಗೋಸ್ಕರ ಅವರು ಸ್ಟ್ಯಾಂಡ್ ತೊಗೊಳಿದ್ರು. ನನಗೆ ನೀವು ಯೂಟ್ಯೂಬ್ ಮಾಡಿ ಬರುವಾಗ ನನಗೆ ಸ್ಟ್ಯಾಂಡ್ ತೊಗೊಳಿದ್ರು. ಸೊ ಅವರು ಮೈಕ್ ಎಂತ ಹೇಳ್ತಾ ಇದ್ರು, ಅವರಿಗೆ ಹೇಗೆ ಹೇಳಿಬಿಟ್ಟಿದ್ರು ಅಂತ ನನಗೆ ಅವರಿಗೆ ಹೇಗೆ ಹೇಳಿದ್ರು. ಬಟ್ ಅವಾಗ ನೀವು ಇರಲಿಲ್ಲ ಆಕ್ಚುಲಿ ಆ ಕಾನ್ವರ್ಸೇಷನ್ ಅಲ್ಲಿ ಇರಲಿಲ್ಲ. ಬಟ್ ಜಾನ್ವಿ ಅಕ್ಕ 2-3 ಸತಿ ಮಾತಾಡ್ತುವಾಗ ಹೇಳಲಿಲ್ಲ ಅಲ್ವಾ. ಸೊ ಅದಕ್ಕೆ ಯಾಕೆ ಹೇಳಿಲ್ಲ ಅವರು ಅಂತ ಒಂದು ಕನ್ಫ್ಯೂಷನ್. ಹಾಗಿದ್ರೆ ಎಲ್ಲ ಹೇಳ್ಬಿಡ್ತಾರಲ್ವಾ ಅವರು. ಸೊ ಅಲ್ಲಿ ನಾನು ಒಂದು ಡೈರೆಕ್ಟ್ ನಾಮಿನೇಷನ್ ಮಾಡಿದ್ದೀನಿ. ಓಕೆ ಅಂದ್ರೆ ನಾಮಿನೇಷನ್ ಮಾಡಿದ್ದೀನಿ, ಅದೇ ಒಂದು ಮಾಡಿದ್ದೀನಿ, ಮತ್ತೆ ಎಂತ ಮಾಡಲಿಲ್ಲ, ಒಂದೇ ಸತಿ ನಾಮಿನೇಷನ್. ತಪ್ಪಲ್ವಾ? ಅದು ತಪ್ಪು ತಾನೆ. ನಿಮಗೆ ಗೊತ್ತಿರಲಿಲ್ಲ ಸಿಚುವೇಶನ್ ಏನಾಗಿದೆ? ನನಗೆ ಸಿಚುವೇಶನ್ ಗೊತ್ತಿಲ್ಲ. ಬಟ್ ಆನ್ ದ ಸ್ಪಾಟ್ ಯಾರು ಅವರ ಮೇಲೆ ಒಂದು ಅಲಿಗೇಷನ್ ಹಾಕ್ತಾ ಇದ್ದಾರೆ ಅಂದ್ರೆ ಅವರು ಉತ್ತರ ಕೊಡ್ಬೇಕಲ್ವಾ. 3 ಸತಿ ಜಾನ್ವಿ ಅಕ್ಕ ಹೇಳಿದ್ರು, ನಾನು ಅಲ್ಲಿ ನಿಂತ್ಕೊಳ್ತೀನಿ, ನಾನು ಯಾರಿಗೆ ಸರಿ ಅಂತ ಅನ್ಕೊಳ್ತೀನಿ, ಜಾನ್ವಿ ಅಕ್ಕಗೆ ಸರಿ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಗಿಲಿಗೆ ಅಲ್ಲಿ ಮಾತಾಡ್ಬೇಕು. ಇಷ್ಟು ದೊಡ್ಡ ಅಲಿಗೇಷನ್ ಹಾಕುವಾಗ ಹೌದು, ಅವ್ರಿಗೆ ಮೈಂಡ್ ಅಲ್ಲಿ ಏನಂದ್ರೆ ನಾನು ಆಲ್ರೆಡಿ ನಂಗೆ ಗೊತ್ತು ಏನ್ ನಡೆದಿದೆ ಅಂತ ಅವರ ಮೈಂಡ್ ಅಲ್ಲಿ. ಬಟ್ ನನಗೆ ಗೊತ್ತಿರಲ್ಲ ಅಲ್ವಾ. ಆ ಟೈಮಲ್ಲಿ ನಾನು ಎಂತ ನೋಡ್ತೀನಿ, ಇವರು 3 ಸತಿ ಹೇಳ್ತಾ ಇದ್ರಿ, ಈ ಜನ ಯಾಕೆ ಹೇಳಲ್ಲ, ಇವರು ಎಂತ ಮಾಡಿದಾರಾ ಅಂತ ನಾನು ಅನ್ಕೊಳ್ಳಲ್ವಾ, ಹೇಳಿದ್ದೀನಿ ಅಷ್ಟೇ. ಕರೆಕ್ಟ್. ಸೊ ಈಗ ನಿಮ್ಮ ಅಶ್ವಿನಿ ಮೇಡಮ್ ಅವ್ರದ್ದು ಆ್ಯಕ್ಚುಲಿ ಸಂಬಂಧ ಫಸ್ಟಿಗೆ ತುಂಬ ಜಗಳ ಎಲ್ಲ ಆಯಿತು, ಅದಕ್ಕೆ ಸಿಕ್ಕಾಪಟ್ಟೆ ಅವ್ರ ಮೇಲೆ ಕೇಸ್ ಎಲ್ಲ ಹಾಕಿದ್ದಾರೆ ಗೊತ್ತಾ ನಿಮಗೆ? ಮೊದಲು ಕೇಸ್ ಎಲ್ಲ ಆಗಿತ್ತು ಅಶ್ವಿನಿ ಅವ್ರ ಮೇಲೆ, ಏನೋ ಒಂದು ಅವ್ರು ನಿಮಗೆ ಹೇಳಿದ್ದು ಅದೆಲ್ಲ ಕೇಸ್ ಆಯಿತು ಹೊರಗಡೆ. ಹೌದು, ಕೇಸ್ ಎಲ್ಲ ಆಗಿ ಅದು ಎಂತೆಲ್ಲ ಆಯಿತು ಆ್ಯಕ್ಚುಲಿ. ಹೌದೌದು. ಸೊ ಈಗ ನಿಮಗೆ ಒಳ್ಳೆ ಬಾಂಡಿಂಗ್ ಬಂದಿದೆ ಅವ್ರ ಜೊತೆಗೆ. ಸೊ ಆ ಜಗಳ ಎಲ್ಲ ಜ್ಞಾಪಿಸ್ಕೊಳ್ಳೋದಾದ್ರೆ ಏನನ್ಸುತ್ತೆ? ಸರ್ ಎಂತ ಗೊತ್ತುಂಟಾ, ಆ ಟೈಮಲ್ಲಿ ಆ ಸಿಚುವೇಶನಲ್ಲಿ ನಮ್ಮ ಗಲಾಟೆ ಆಯಿತು. ಓಕೆ, ನಮ್ಮ ಹೇಗಂದರೆ 5 ನಿಮಿಷದಲ್ಲಿ ಆ ಸಿಚುವೇಶನಲ್ಲಿ ನಮಗೆ ಹರ್ಟ್ ಆಗುತ್ತೆ, ನಾವು ಅಳ್ತೀವಿ. ಬಟ್ 5 ನಿಮಿಷ ನಂತರ ಆ ಸಿಚುವೇಶನ್ ನಮ್ಮ ಮನಸ್ಸಲ್ಲಿಯೇ ಇರಲ್ಲ, ನಾವು ಮೂವ್ ಆನ್ ಆಗ್ತೀವಿ. ಅವರು ಕೂಡ ಅಷ್ಟೇ ಬಡ ಹೇಳ್ಬಿಡ್ತಾರೆ, ನಾನು ಕೂಡ ಬಡ ಹೇಳ್ಬಿಡ್ತೀನಿ. ನಮ್ಮ ಮ್ಯೂಚುವಲ್ ಫೈಟ್ಸ್ ಇತ್ತು, ಅವರು ಕೂಡ ಅಷ್ಟೇ ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೀನಿ. ನಾನು ಯಾವಾಗ ಅಂದರೆ ಅವರು ಎಂತೆಂತ ಹೇಳಿದ್ದಾರೆ ಅಲ್ವಾ, ನನ್ನ ಮನಸ್ಸಲ್ಲಿ 1% ಇಲ್ಲ, ನಾನು ಅವರಿಗೆ ಕೂಡ ಅಷ್ಟೇ ಹೇಳ್ತೀನಿ. ನಾನು ನಿಮಗೆ ಎಂತ ಹೇಳ್ತೀನಿ ಅಲ್ವಾ, ನಿಮ್ಮ ಮನಸ್ಸಲ್ಲಿ ಕೂಡ 1% ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಅವರು ಕ್ಲಿಯರ್ ಅಂದರೆ ಎಂತ ಇದ್ರೆ ಮುಖದಲ್ಲಿ ಹೇಳ್ಬಿಡುದು, ನನ್ನ ಕೂಡ ಹಂಗೇನೆ, ಎಂತ ಇದ್ರೆ ಹಂಗೇನೆ ಹೇಳ್ಬಿಡುದು, ಮನಸ್ಸಲ್ಲಿ ಎಂತ ಇಡಲ್ಲ. ಆ್ಯಂಡ್ ಐ ನೋ ನನ್ನ ಆಟಗೆ 1% ಕೂಡ ಇಫೆಕ್ಟ್ ಆಗಲಿಲ್ಲ, ಅವರ ಮಾತು ಎಂತ ಕೂಡ ಆಗಲಿ, ಎಂತ ಇಫೆಕ್ಟ್ ಆಗಲಿಲ್ಲ ಹಾಗೆ.
ಓಕೆ. ಸೊ ಇವಾಗ ಲಾಸ್ಟಲ್ಲಿ ಇವಾಗ ಏನು ನಿಮ್ದೀಗ ಗೊತ್ತಲ್ಲ, ನಿಮಗೆ ಆ್ಯಕ್ಚುಲಿ ನಿಮಗೆ ಏನು ರೈಟ್ ಅಂತ ಅನ್ಸುತ್ತೆ ಅದು ಮಾತ್ರ ರೈಟ್, ಬೇರೆ ರೈಟ್ ಅಲ್ಲ. ಸೊ ಈಗ ಫೈನಲಿ ಈಗ 1 2 3 4 5 6 ಪೊಸಿಷನ್ಸ್ ಜನಗಳು ಆ್ಯಕ್ಚುಲಿ ವೋಟ್ ಮಾಡಿ ಆ ಪೊಸಿಷನ್ಸ್ ಕೊಟ್ಟಿರೋದು. ಸೊ ಅದು ನಿಮಗೆ ಅಕ್ಸೆಪ್ಟಬಲ್ ನೀವು ಅಕ್ಸೆಪ್ಟೇಬಲ್. ಬಟ್ ನೀವು ಫಸ್ಟ್ ಬಂದಿಲ್ವಲ್ಲ, ಯಾಕೆ ನಿಮಗೆ ಅಕ್ಸೆಪ್ಟ್ ಆಗುತ್ತೆ ಅದು? ನೀವು ಸೆಕೆಂಡ್ ಪೊಸಿಷನ್ ಓಕೆ, ನಾನು ಫಸ್ಟ್ ಆಗಿದ್ರೆ ಸೆಕೆಂಡ್ ಓಕೆ ಅಕ್ಸೆಪ್ಟೇಬಲ್ ಓಕೆ. ಯಾಕೆಂದ್ರೆ ಅಲ್ಲಿ ಫಸ್ಟ್ ಸೆಕೆಂಡ್ ಮ್ಯಾಟರ್ ಆಗಲ್ಲ, ಅಲ್ಲಿ ಸುದೀಪ್ ಸರ್ನ ಕೈ ಮ್ಯಾಟರ್ ಆಯಿತು ನನಗೆ ಅಷ್ಟೇ. ಅದೇ ಅಂತ ಸರ್, ಅದೇ ನಾವು ಒಂದೇ ಪೊಸಿಷನ್ ಅಲ್ಲಿ ಇದ್ದೀವಿ, ನಾನು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ ಇದ್ದೀವಿ ಅಲ್ವಾ, ನಾವು ಆಲ್ರೆಡಿ ಆ ವಿನ್ನರ್ಸೇ. ಅದೇ ಜಸ್ಟ್ ಒಂದು ನಂಬರ್ 1 2 3 4 5 6 ಅಷ್ಟೇ. ಓಕೆ. ಆ್ಯಂಡ್ ಎಂತ ಕ್ವೆಶ್ಚನ್ ನಿಮ್ದು? ಅದೇ ನೀವು ಆ ಪೊಸಿಷನ್ ಎಲ್ಲ ಓಕೆ ನಿಮಗೆ, ನನಗೆ ನೀವು ಓಕೆ ಅಕ್ಸೆಪ್ಟೆಡ್. ಜಸ್ಟ್ ಮ್ಯಾಟರ್ ಇತ್ತು ನನಗೆ ಅವರ ಕೈ. ಕಾವ್ಯ ಥರ್ಡ್ ರನ್ನರ್ ಅಪ್. ನೀವು ಪೊಸಿಷನ್ ಇಲ್ಲ, ನನಗೆ ರಘು ಅಣ್ಣ ಬರಬೇಕು ಅಂತ. ಥರ್ಡ್ ರನ್ನರ್ ಅಪ್ ಅವ್ರು ಆಗಬೇಕಿತ್ತಾ? ಹೌದು. ಜನಗಳು ತಪ್ಪಾಗಾದ್ರೆ, ಜನಗಳು ಥರ್ಡ್ ಅಲ್ಲಿ ನನಗೆ ಅವರು ಬರಬೇಕು ಅಂತ. ಜನಗಳ ವೋಟಿಂಗ್ ತಪ್ಪಾಯ್ತು ಹಾಗಾದ್ರೆ ಅಲ್ಲಿ. ಜನರಿನ ವೋಟಿಂಗ್ ತಪ್ಪಾಗುತ್ತೆ ಅಂತ ಹೇಳಲ್ಲ ನಾನು, ಯಾಕೆಂದ್ರೆ ಇದೆ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅವರು ಇರಬೇಕಿತ್ತು. ಬಟ್ ಜನರು ಅಲ್ಲಿಂದ ಕೋಟಿ ಪರ್ಸ್ಪೆಕ್ಟಿವ್ ಅಲ್ಲಿ ಚೂಸ್ ಮಾಡಲಿಕ್ಕೆ ಇದ್ರೆ ಆಬ್ವಿಯಸ್ಲಿ ಅವರು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವತ್ತೇ ಸ್ವಲ್ಪ ನಾನು ರಘು ಅಣ್ಣನ ನೋಡ್ತೀನಿ, ಒಂದೊಂದು ಕ್ವಾಲಿಟೀಸ್ ನಾನು ಅದರಲ್ಲಿ ಜಡ್ಜ್ ಮಾಡ್ತೀನಿ. ಬಟ್ ಜನರು ಅಲ್ಲಿಂದ ಹೋಲ್ ಸಿಚುವೇಶನ್ ನೋಡ್ತಾರೆ, ಹೋಲ್ ಪರ್ಸ್ಪೆಕ್ಟಿವ್ ನೋಡ್ತಾರೆ. ಸೊ ಅವರಿಗೆ ಮೇ ಬಿ ಓಕೆ ಇದೆ ಕರೆಕ್ಟ್ ಪೊಸಿಷನ್ ಅಂತ ಜನರಿಗೆ ಅನ್ಸ್ಬೋದು. ಸೊ ಓಕೆ ಇದೆ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಓಕೆ ಅವರು ಸ್ವಲ್ಪ ಮುಂಚೆ ಬರಬೇಕಿತ್ತು, ಎಲ್ಲಿ ಫೋರ್ತ್ ಅಲ್ಲಿ ಆಗಲಿ ಥರ್ಡ್ ಅಲ್ಲಿ ಆಗಲಿ, ಮೇ ಬಿ ಫಸ್ಟ್. ನೋ, ನನಗೆ ಯಾರು ಬಂದರೆ ನಮ್ಮದರಲ್ಲಿ ನನಗೆ ಎಂತ ಬೇಜಾರು ಆಗ್ತಾ ಇರಲಿಲ್ಲ. ಓಕೆ. ಈಗ ನಂಗಂದ್ರೆ ಐ ಹ್ಯಾವ್ ಅಂಡರ್ಸ್ಟುಡ್ ನಿಮ್ಮ ಮತ್ತು ಗಿಲ್ಲಿ ಅವ್ರ ಮಧ್ಯೆ ಏನು ದಟ್ ಈಸ್ ಲೈಕ್ ವೆರಿ ಪ್ಯೂರ್ ಬಾಂಡ್, ಫ್ರೆಂಡ್ಶಿಪ್ ಅಷ್ಟೇ, ಐ ನೋ. ಬಟ್ ಈಗ ನೀವು ಹೇಳ್ತೀರ ಸುಮಾರು ಸಲ ಹಿ ಇಸ್ ವೆರಿ ಜೋವಿಯಲ್ ಹುಡುಗ, ಆ ಥರ ಇರಬೇಕು, ಆ ಥರ. ಬಟ್ ವೈ ನಾಟ್ ಗಿಲ್ಲಿನ ಯಾಕೆ ಆಗಬಾರ್ದು? ಇಲ್ಲ ಸರ್, ನಾನು ಹೀಗೆ ಯಾವಾಗ ಹೇಳಿಲ್ಲ ನನಗೆ ಗಿಲ್ಲಿ ಬೇಕು ಅಂತ. ನಾನು ಹೇಳಿದ್ದೀನಿ ನನಗೆ ಗಿಲ್ಲಿ ಥರ ಹುಡುಗ, ಯಾಕೆಂದರೆ ಈಸ್ ಅ ಲೈವ್ಲಿ ಪರ್ಸನ್. ಓಕೆ, ಎಂತ ಮನಸ್ಸಲ್ಲಿ ಇದ್ರೆ ಎಲ್ಲ ಆಚೆ ಇಡ್ತಾರೆ. ಓಕೆ. ಆ್ಯಂಡ್ ಸಮ್ವೇರ್ ಲಿಟಲ್ ಮ್ಯಾನಿಪುಲೇಟಿಂಗ್. ಓಕೆನಾ? ಲಿಟಲ್ ಹಾ ಓಕೆ, ಸಮ್ವೇರ್ ಲಿಟಲ್ ಮ್ಯಾನಿಪುಲೇಟಿಂಗ್. ಆ್ಯಂಡ್ ಎವ್ರಿ ಮ್ಯಾನಿಪುಲೇಟಿಂಗ್ ಡಸಂಟ್ ಮ್ಯಾಟರ್ ಫಾರ್ ಮೀ. ಅವರ ಮ್ಯಾನಿಪುಲೇಟಿಂಗ್ ಆ್ಯಕ್ಚುಲಿ ಓಕೆ, ಐ ವಾಸ್ ಲೈಕ್ ಓಕೆ ಲೈಕ್ ಎಲ್ಲರಿಗೆ ಆದ ಮ್ಯಾನಿಪುಲೇಟಿಂಗ್ ಪವರ್ ಇರಲ್ಲ. ಸಮ್ ಮ್ಯಾನಿಪುಲೇಟಿಂಗ್ ನೀನು ಯಾರು ನನಗೆ ಹೇಳಲಿಕ್ಕೆ ಇಲ್ಲ, ನಾನು ಅವರಿಗೆ ಹಾಗೆ ಯಾವಾಗ ಹೇಳಿಲ್ಲ. ಯಾಕೆಂದರೆ ಅವರು ತಪ್ಪಿದ್ರೆ ತಪ್ಪು ಬಂದು ಹೇಳ್ತಾರೆ, ಸರಿ ಇದ್ದರೆ ಅವರು ಆ್ಯಕ್ಚುಲಿ ನಾನು ಎಷ್ಟು ಒಳ್ಳೆ ಮಾಡಿದ್ರೆ ಕೂಡ ಅವರು ಹೋಗಲ್ಲ. ಬಟ್ ಆದರೂ ಕೂಡ ಗೊತ್ತಾಗುತ್ತೆ, ಓ ಲೈಕ್ ಅದೇ ನಿಮಗೆ ಹೇಗೆ ಹೇಳಿ ಅಂತ ಗೊತ್ತಾಗಲ್ಲ. ಆ್ಯಂಡ್ ನನಗೆ ಓಕೆ ಸಮ್ ಕ್ವಾಲಿಟೀಸ್ ನನಗೆ ಇಷ್ಟ ಇಲ್ಲ, ಸಮ್ ಕ್ವಾಲಿಟೀಸ್ ಓಕೆ ಯಾವುದದು ಇಷ್ಟ ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಅದೇ ಒಂದು ಚಿಕ್ಕ ವಿಷಯದಲ್ಲಿ ಆಗಲಿ ಅಂದರೆ ನಾನು ಅವರಿಗೆ ಯಾವಾಗ ಹೇಳ್ತಾ ಇರ್ತೀನಿ ಅಂದರೆ ಒಂದು ಬೇಸಿಕ್ ಒಂದು ಇರುತ್ತೆ ಗೊತ್ತುಂಟಾ, ನೀವು ನಿಮ್ಮ ಇದೇ ಮಾಡಬೇಡಿ ಅಂದರೆ ಎನರ್ಜಿ ವೇಸ್ಟ್ ಮಾಡಬೇಡಿ ಸುಮ್ಮನೆ ಅಂದರೆ ಹಾಗೆಲ್ಲ ಟೆನ್ಷನ್ಗೆಲ್ಲ ಹಾಗೆ ಕೊಡುವುದು ನಿಮಗೆ. ಯಾಕೆಂದ್ರೆ ಅವರು ಹಾಗೆ ಮಾಡುವಾಗ ನೀವು ಒಂದು ಸಜೆಷನ್ ಕೊಡ್ತಿರಲ್ಲ, ಹೌದು, ಅವರು ಹಾಗೆ ಮಾಡುವಾಗ ಅವರಿಗೆ ರಿಟರ್ನ್ ಸಿಕ್ಲಿಲ್ಲ ಅಂದರೆ ನನಗೆ ಹಾಗೆ ಜೆಲಸ್ ಅಂತ ಅಲ್ಲ, ನನಗೆ ಬೇಜಾರಾಗುತ್ತೆ ಅವರಿಗೆ ನೋಡಿ. ಅಷ್ಟು ಅವರು ಮಾಡ್ತಾ ಇದ್ದಾರೆ, ಅಲ್ಲಿಂದ ಒಂದು ಹೀಗೆ ಓಕೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಸೊ ಅದಕ್ಕೆ ಅವರು ತಳ್ತಾ ಇದ್ದಾರೆ. ಓಕೆ, ಬಟ್ ಆದರೂ ಕೂಡ ಅದೇ ಸರ್ಕಲಲ್ಲಿ ಅವರು ಕೂಡ ಇರ್ತಾರೆ. ಸೊ ಇಟ್ ಇಸ್ ಲೈಕ್ ಫೋರ್ಸ್ಫುಲಿ ಯಾರಿಗೂ ಇದು ಮಾಡ್ಕೋಬೇಡಿ ಅಂತ, ಫೋರ್ಸ್ಫುಲಿ ನೀವು ಪ್ರಯತ್ನ ಪಡಬೇಡಿ ಅಂತ, ಟ್ರೈ ಮಾಡಬೇಡಿ. ನೋ ಇವತ್ತೇ ಅವರು ಒಂದು ಎಫರ್ಟ್ಸ್ ಹಾಕ್ತಾರೆ. ಓಕೆ ಅವರು ಒಂದು ಎಫರ್ಟ್ಸ್ ಹಾಕುವಾಗ ಲೈಕ್ ಓಕೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಸೊ ಅವರು ತಳ್ತಾ ಇದ್ದಾರೆ. ನೋ ಬಟ್ ಆದರೂ ಕೂಡ ಅದೇ ಸರ್ಕಲಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ. ಸೊ ಬಿ ಕ್ಲಿಯರ್ ಹೌದಂದರೆ ಹೌದು ಅಂದರೆ ಮತ್ತು ನನಗೆ ಬೇಜಾರು ಎಲ್ಲೋ ಕಡೆ ಫಾರ್ ಎಕ್ಸಾಂಪಲ್ ಅವರಿಗೆ ಕಾವ್ಯ ಜೊತೆಗೆ ಎಲ್ಲ ಡ್ಯಾನ್ಸ್ ಮಾಡಲಿಕ್ಕೆ ತುಂಬ ಇಷ್ಟ. ಓಕೆ, ಆಲ್ವೇಸ್ ಅವರು ಅಪ್ರೋಚ್ ಮಾಡ್ತಾರಲ್ವಾ, ಕಾವ್ಯ ಡ್ಯಾನ್ಸ್ ಮಾಡೋಣ. ಸೊ ಅವರ ಕಾವ್ಯದ್ದು ಫೇಸಲ್ಲಿ ಓಕೆ ಕಾವ್ಯಗೆ ಇಷ್ಟ ಇಲ್ಲ, ನಾನು ರಿಸ್ಪೆಕ್ಟ್ ಮಾಡ್ತೀನಿ. ಬಟ್ ಆದರೂ ಕೂಡ ಕಾವ್ಯದು ಫೇಸಲ್ಲಿ ಒಂದು ಸ್ಮೈಲ್ ಇರಲ್ಲ, ಒಂದು ಖುಷಿ ಇರಲ್ಲ. ಸೊ ಐ ಫೀಲ್ ಬ್ಯಾಡ್ ಫಾರ್ ಗಿಲ್ಲಿ. ಲೈಕ್ ಗಿಲ್ಲಿ ಇಷ್ಟು ಇದ್ದರೆ ಕೂಡ ಎಂತ ಕೂಡ ಆಗಲಿ, ಅವರು ನನ್ನ ಫ್ರೆಂಡ್. ಓಕೆ, ಸೊ ಅವರಿಗೆ ಬೇಜಾರು, ನನಗೆ ಅವರು ಸ್ವಲ್ಪ ಡಾನ್ಸ್ ಮಾಡ್ತಾರೆ, ಹೋಗ್ತಾರೆ, ಈಗೇನು ಕೂತ್ಕೊಳ್ತಾರೆ. ಸೊ ಐ ಕ್ಯಾನ್ ಫೀಲ್ ಗಿಲಿ ಸ್ಪೇಸ್ ಲೈಕ್ ಹೇಗೆ ಕೂಡ ಇರಲಿ. ಸೊ ಯಾಕೆ ನಿನಗೆ ಹಾಂ ಅಲ್ವಾ? ಸೊ ಯಾರು ಅಂದರೆ
ಅದು ನ್ಯಾಚುರಲ್ ಆಗಿ ಆಗಲಿ, ಅದು ನ್ಯಾಚುರಲ್ ಆಗಿ ಆಗ್ಲಿ, Force ಬೇಡ. ಮಾಡ್ಬೇಡಿ. ಹಾ ಹೌದು, ಯಾರಿಗೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಬೇಡ ಹೋಗೋದು ಅಲ್ವಾ. ಓಕೆ, ಎಸ್, ಕರೆಕ್ಟ್. ಹಾ, ಸೊ ಅದೇ ಒಂದು ಅವರ ಮೇಲೆ ಒಂದು ಕನ್ಸರ್ನ್ ಇತ್ತು, ನನಗೆ ಬೇಜಾರಾಗ್ತಾ ಇತ್ತು ಅಷ್ಟೇ, ಮತ್ತೆ ಎಂತ ಇಲ್ಲ. ಓಕೆ ಓಕೆ. ಸೊ ಈಗ 25 lakhs ಎಂತ ಮಾಡಬೇಕು ಅಂತ ಪ್ಲಾನ್ಸ್? ಎಂತ ಇಲ್ಲ, ಸದ್ಯದಲ್ಲಿ ನನಗೆ ಹಣ ಎಲ್ಲ ಎಂತ ತಲೆಯಲ್ಲಿ ಇಲ್ಲ, ಸೈಡಲ್ಲಿ ಉಂಟು. ಸದ್ಯದಲ್ಲಿ ನಾನು ಎಂತ ಯೋಚನೆನೇ ಇಲ್ಲ ಹಣ ಬಗ್ಗೆ. ಇವತ್ತು ನಾನು ಜಸ್ಟ್ ನನ್ನ ಇದೇ ಒಂದು ಟೈಮ್ ಎಂಜಾಯ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇದೆ ಫಸ್ಟ್ ನನಗೆ ಇದೆ ಎಕ್ಸ್ಪೀರಿಯನ್ಸ್. ಓಕೆನಾ? ಸೊ ಐ ಆಮ್ ಜಸ್ಟ್ ಲೀವಿಂಗ್ ನಾವು. ಮನೆಯಿಂದ ಆಚೆ ಬಂದಿದ್ದೀನಿ, ಇವಾಗ ಆಚೆ ಬಂದಿದ್ದೀನಿ, ಬಟ್ ಆದರೂ ಕೂಡ ನನ್ನ ಬಾಡಿ ಇಲ್ಲಿ ಉಂಟು, ಬಟ್ ನನ್ನ ಮನಸ್ಸು ಅಲ್ಲಿಯೇ ಉಂಟು, ಮನೆಯಲ್ಲಿಯೇ ಉಂಟು. ಲೈಕ್ ಇವಾಗ ತನಕ ನಾನು ಬಂದಿಲ್ಲ, ನೀವು ನಿಮಗೆಲ್ಲ ನೋಡ್ತಾ ಇದ್ದೀನಿ ಅಲ್ವಾ, ಇದೆ ರಿಯಲಾ ಎಂತ ಅಂತ ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅದೇ ನೋಡೋದು, ಇದೆಲ್ಲ ಕಲರ್ಫುಲ್, ಇದೆಲ್ಲ ನೋಡಲಿಲ್ಲ ನಾನು. ಡಿಮ್ ಲೈಟ್, ಫುಲ್ಲು ಲೈಟ್ ಇತ್ತು ಅಲ್ಲಿ. ಓಕೆ, ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ಲೈಫಲ್ಲಿ ಅದೇ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ಕೂಡ ಇರಲಿ, ಥ್ಯಾಂಕ್ ಗಾಡ್ ಅದೇ ಸಿಕ್ತು. ಓಕೆ. ಸೊ ಫೈನಲಿ ನೀವೀಗ ನಿಮಗೆ ಸೆಲೆಬ್ರಿಟಿ ಸ್ಟೇಟಸ್ ತಂದು ಕೊಟ್ಟಿದ್ದಾರೆ ಕರ್ನಾಟಕದ ಜನತೆ. ಸೊ ಜಸ್ಟ್ ಯು ಆರ್ ಎ ವ್ಲಾಗರ್, ಈಗ ಸೆಲೆಬ್ರಿಟಿ ಸ್ಟೇಟಸ್ ಸಿಕ್ಕಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ಎಂತ ಹೇಳಿದರೆ ಅದೇ ಅಂದರೆ ಎಷ್ಟು ಹೇಳಿದರೆ ಅಷ್ಟು ಕಮ್ಮಿಯೇ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಹೋಗುವ ದಾರಿದಲ್ಲಿ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಎಷ್ಟು ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಅಷ್ಟು ನನಗೆ ಜನರ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಎಲ್ಲೋ ನನಗೆ ಮಧ್ಯದಲ್ಲಿ ಬಿಟ್ಕೊಡಲ್ಲ. ಎಂತ ಇದ್ರೆ ಅವರು ಹೇಳ್ತಾರೆ, ಅಂದರೆ ಸುದೀಪ್ ಸರ್ ಥ್ರೂ ನಮಗೆ ಎಲ್ಲ ಮೆಸೇಜ್ ಸಿಗ್ತಾ ಉಂಟು. ಅಂದರೆ ಎಷ್ಟು ನಾವು ತಪ್ಪು ಮಾಡಿದರೆ ಕೂಡ, ಎಷ್ಟು ಇದೆ ಗಡ್ಬಡ್ ಮಾಡಿ ಕಿತಾಪತಿ ಮಾಡಿದ್ರೆ ಕೂಡ ಜನರು ಬಿಟ್ಕೊಡ್ಲಿಲ್ಲ ಅಲ್ವಾ. ತುಂಬ ಅದೇ ನನಗೆ ಕಾನ್ಫಿಡೆನ್ಸ್ ಇತ್ತು, ಬಿಟ್ಕೊಡಲ್ಲ ಅಂತ. ಒಂದು ಸತಿ ನಾವು ಪ್ರೀತಿ ಪಟ್ಟ ನಂತರ ನೀವು ಎಷ್ಟು ತಪ್ಪು ಮಾಡಿದ್ರೆ ಕೂಡ ಅವರು ನಿಮಗೆ ಹೇಳ್ಕೊಡ್ತಾರೆ, ಬುದ್ಧಿ ಬಂದು ಹೇಳ್ಕೊಡ್ತಾರೆ, ಬಟ್ ಅವರು ಬಿಟ್ಕೊಡಲ್ಲ, ಹೋಗು ಅಂತ ಹೇಳಲ್ಲ. ಅವರು ಬನ್ನಿ ನನಗೆ ಮಾಡ್ತಾರೆ, ಬಟ್ ಇಲ್ಲಿಯೇ ಇಡ್ತಾರೆ ಅಂತ ನನಗೆ, ಹಾಗೆ ಜನರು ನನಗೆ ಹಾಗೆ ಮಾಡ್ತಾರೆ ಅಂತ ಕಾನ್ಫಿಡೆಂಟ್ ಇತ್ತು. ಸೊ ಅದಕ್ಕೆ ನಾನು ಒಂದು ವಿನರ್, ಬಿಗ್ ಬಾಸ್ದು ವಿನರ್. ಮಳವಳ್ಳಿಗೆ ಯಾವಾಗ ಹೋಗ್ತೀರಾ? ನಮಗೆ ರಕ್ಷಿತಾ ಹಾಗೆ ಅಲ್ಲ, ಮೋದವಿ ಬರ್ತೀಯಾ? ಮುದವಿ ವಂಶದ ಕುಡಿ ಬರ್ತೀಯಾ ಅಂತ ಹೇಳುವಾಗ ನೀವು ಹೋಗ್ತೀರಾ? ಹೋಗ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ. ಊರದಕ್ಕಲ್ ಮಸ್ತ್ ಸಪೋರ್ಟ್ ಮಾಡ್ತಾರೆ ಇವಾಗ. ಸೊ ದಾದಾ ಪನ್ಪರ್ ಊರ್ದಾಗ್ಲೇ ಅದೇ ಹೇಳುದು ನಾನು, ಮುಂಬೈಯಲ್ಲಿ ತುಳುಟ್ ಅಂದ್ ಮುಂಬೈಡ್ ಕೂಡ ನಮ್ಮ ಈತು ಊರದ ಜನಗಳು ಪೂರ ಕರ್ನಾಟಕ ಜನರು ಪೂರ ಬೊಂಬೈಡ್ ಉಳ್ಳೇರು, ಪಿತಯೂರು ಏತು ಊರದ ಜನಗಳು ಪೂರ ಉಳ್ಳೇರು, ಮುಲ್ಪ ಉಳ್ಳೇರು ಪೂರ. ಸೊ ಸಪೋರ್ಟ್ ಮಲ್ತಿನೆಕ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಖುಷಿ ಆಡಿ ಎರಡ ಪಾತ್ರದ್ದು ಎಡ್ಡೆ ಆವಡಿರಾಗು ಒಳ್ಳೇದಾಗಲಿ ಮುಂದಿನ ನಿಮ್ಮ ಜೀವನಕ್ಕೆ, ಎಲ್ಲ ಪ್ರಾಜೆಕ್ಟ್ಸಿಗೆ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ರಕ್ಷಿತಾ ಅವರ ಮಾತುಗಳು. ಮತ್ತೆ ಭೇಟಿ ಆಗೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.